ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವೆಲ್ಸಿಡ್ ಕ್ಯಾಪಿಟಲ್ ಯೂಟ್ಯೂಬ್ ಚಾನಲ್. ನಾಳೆ ಸೋಮವಾರ ಮಾರ್ಕೆಟ್ ಹೇಗೆ ಓಪನ್ ಆಗಬಹುದು, ಕಳೆದ ಶುಕ್ರವಾರದ ಮಾರ್ಕೆಟ್ ಕ್ಲೋಸಿಂಗ್, ಗ್ಲೋಬಲ್ ನ್ಯೂಸ್, ಗಿಫ್ಟ್ ನಿಫ್ಟಿ ಮತ್ತು ನಿಫ್ಟಿ ಚಾರ್ಟ್ ಅನಾಲಿಸಿಸ್ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಕಳೆದ ಶುಕ್ರವಾರದ ಮಾರ್ಕೆಟ್ ನೋಡೋದಾದರೆ ನಿಫ್ಟಿ ಸುಮಾರು 1.09% ರೈಸ್ ಆಗಿ 24,330 ರೇಂಜಲ್ಲಿ ಕ್ಲೋಸ್ ಆಯಿತು. ಇನ್ನು IT ಹಾಗೂ ಫೈನಾನ್ಷಿಯಲ್ ಸ್ಟಾಕ್ಸ್ ಉತ್ತಮ ಪ್ರದರ್ಶನ ನೀಡಿದವು. ವಿಶೇಷವಾಗಿ ಟೆಕ್ ಮಹೀಂದ್ರ, ರಿಲಯನ್ಸ್ ಮತ್ತು ಬ್ಯಾಂಕಿಂಗ್ ಸ್ಟಾಕ್ಸ್ನಲ್ಲಿ ಒಂದು ಒಳ್ಳೆಯ ಬೈಯಿಂಗ್ ರೇ ಕಂಡು ಬಂತು ನಮಗೆ. ಇನ್ನು ನಾವು ಗ್ಲೋಬಲ್ ಮಾರ್ಕೆಟ್ ಅಪ್ಡೇಟ್ಸ್ ನೋಡೋದಾದರೆ US ಮಾರ್ಕೆಟಲ್ಲಿ ಟೆಕ್ ಸ್ಟಾಕ್ಸ್ನಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ಕಂಡು ಬಂತು. ಇನ್ನು ಏಷ್ಯಾದ ಕೆಲವು ಮಾರ್ಕೆಟಲ್ಲಿ ಕೂಡ ವೀಕ್ನೆಸ್ಸನ್ನು ಕಂಡು ಬಂತು. ಜೊತೆಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಕೂಡ ಹೈಕ್ ಆಯಿತು. ಮಿಡಲ್ ಈಸ್ಟ್ ಜಿಯೋಪೊಲಿಟಿಕಲ್ ಬೆಳವಣಿಗೆಗಳ ಮೇಲೂ ಕೂಡ ಒಂದು ಹೂಡಿಕೆದಾರರು ಕಣ್ಣಿಟ್ಟಿದ್ದಾರೆ. ಸೊ ಓವರಾಲ್ ನೋಡಿದರೆ ಮಾರ್ಕೆಟ್ ಸೆಂಟಿಮೆಂಟ್ ಒಂಥರ ವೀಕ್ನೆಸ್ ಇದೆ ಡ್ಯೂ ಟು ಜಿಯೋಪೊಲಿಟಿಕಲ್ ಇಶ್ಯೂ. ಇನ್ನು ನಾವು ಗಿಫ್ಟ್ ನಿಫ್ಟಿ ಯಾವ ಥರ ಟ್ರೇಡ್ ಆಗ್ತಿದೆ ನೋಡ್ತಿದ್ರೆ, ಗಿಫ್ಟ್ ನಿಫ್ಟಿ ಒಂದು ಸದ್ಯದ ಮಟ್ಟಿಗೆ ಒಂದು ಪ್ರೀಮಿಯಮ್ ಮೇಲೆ ಟ್ರೇಡ್ ಆಗ್ತಿದೆ, ಅಂದರೆ ಒಂದು ಸಣ್ಣ ಪಾಸಿಟಿವಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇದು ನಮಗೆ ಮಂಡೇ ಮಾರ್ಕೆಟಿಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇಂಡಿಕೇಟ್ ಮಾಡ್ತಿದೆ. ಅದೇ ರೀತಿ ಒಂದು ಸ್ಮಾಲ್ ಅಥವಾ ಫ್ಲ್ಯಾಟ್ ಆಗಿ ಒಂದು ಗ್ಯಾಪ್ ಅಪ್ ಕೊಡುವ ಚಾನ್ಸಸ್ ಹೆಚ್ಚಿದೆ. ಇನ್ನು ಫ್ರೆಂಡ್ಸ್, ನಾವು ನಿಫ್ಟಿ ಚಾರ್ಟ್ ಅನಾಲಿಸಿಸ್ ಮಾಡೋದಾದರೆ, ಸೊ ಈ 15 ಮಿನಿಟ್ ಚಾರ್ಟ್ ನೋಡಿದರೆ ಮಾರ್ಕೆಟ್ ಕಳೆದ ದಿನಗಳಿಂದ ರೇಂಜಿನಲ್ಲಿ ಟ್ರೇಡ್ ಆಗ್ತಿದ್ದು, ಆದರೆ ಶುಕ್ರವಾರ ಬೈಯರ್ಸ್ ಒಂದು ಸ್ಟ್ರಾಂಗ್ ಆಗಿ ಎಂಟ್ರಿ ಮಾಡಿ ರೇಂಜ್ ಬ್ರೇಕ್ಔಟನ್ನು ಕೊಟ್ಟಿದ್ದಾರೆ. ಮೊದಲ ರೆಸಿಸ್ಟೆನ್ಸ್ 24,350 ಆಗಿದೆ. ಸೊ ಈಗ ಈ ಲೆವೆಲಲ್ಲಿ ಮಾರ್ಕೆಟ್ ಹತ್ತಿರ ಟ್ರೇಡ್ ಆಗ್ತಿದೆ. ಈ ಲೆವೆಲ್ ಮೇಲೆ ಸ್ಟ್ರಾಂಗ್ ಆಗಿ ಕ್ಲೋಸ್ ಬಂದರೆ ಮುಂದಿನ ಟಾರ್ಗೆಟ್ ನಮ್ಮದು 24,520 ಟು 24,550 ರೇಂಜ್ ಇರುತ್ತೆ. ಸೊ ನಮಗೆ ಇಮಿಡಿಯೇಟ್ ಸಪೋರ್ಟ್ ನೋಡೋದಾದರೆ ನಿಫ್ಟಿಯಲ್ಲಿ ಆಲ್ಮೋಸ್ಟ್ 24,280 ರೇಂಜಲ್ಲಿ ಒಂದು ಇಮಿಡಿಯೇಟ್ ಸಪೋರ್ಟನ್ನು ಕಾಣ್ಬೋದು. ಇನ್ನು ಡಿಮ್ಯಾಂಡ್ ಝೋನ್ ನೋಡೋದಿದ್ರೆ ನಿಫ್ಟಿಗೆ ಚಾರ್ಟ್ನಲ್ಲಿ ಕಾಣಿಸುತ್ತಿರುವ ಒಂದು ಗ್ರೇ ಝೋನ್ ಇದೆ ನೋಡಿ, ಇದೊಂದು ಇಂಪಾರ್ಟೆಂಟ್ ಡಿಮ್ಯಾಂಡ್ ಝೋನ್ ಆಗಿದೆ. ಅಂದರೆ 220 ಟು 240 ರೇಂಜ್ ಇದೆಯಲ್ಲ, ಸೊ ಇದು ಇಂಪಾರ್ಟೆಂಟ್ ಒಂದು ಡಿಮ್ಯಾಂಡ್ ಝೋನ್ ಆಗಿದೆ. ಸೊ ಬ್ರೇಕ್ಔಟ್ ಆದ ನಂತರ ಮಾರ್ಕೆಟ್ ಇದೇ ಝೋನನ್ನು ಮತ್ತೆ ರೀಟೆಸ್ಟ್ ಮಾಡ್ಬೋದು, ಅಥವಾ ಇಲ್ಲಿ ಬೌನ್ಸ್ ಕೊಟ್ಟಿರೋದರಿಂದ ಒಂದು ಬುಲ್ಲಿಶ್ ಆದ ಒಂದು V1 ಕಾಣ್ಬೋದು ನಾವು ಮಾರ್ಕೆಟಲ್ಲಿ. ಇನ್ನು ಮೇಜರ್ ಸಪೋರ್ಟ್ ನೋಡಿದ್ರೆ ನಿಫ್ಟಿಗೆ ಈ ಡಿಮ್ಯಾಂಡ್ ಝೋನ್ ಒಂದು ಕೆಳಗೆ ನೋಡಿದರೆ ಒಂದು ಇಂಪಾರ್ಟೆಂಟ್ 24,000 ಲೆವೆಲ್ ಇದೆ ನೋಡಿ. ಇವು 24,000 ಒಂದು ಲೆವೆಲ್ ನಿಫ್ಟಿಗೆ ಸೈಕಲಾಜಿಕಲಿ ಆಗಿರ್ಬೋದು ಒಂದು ಒಳ್ಳೆಯ ಲೆವೆಲ್ ಇದೆ. ಯಾಕಂದರೆ ಇಲ್ಲಿಂದ ಹ್ಯೂಜ್ ಬೈಯಿಂಗ್ ಒಂದು ಬರ್ತಾ ಇದೆ ಮಾರ್ಕೆಟಿಗೆ. ರೀಸೆಂಟಾಗಿ ನೋಡಿದರೆ ಒಂದು ಉತ್ತಮವಾದ ಲೆವೆಲನ್ನು ನಾವು ನೋಡ್ಬೋದು. ಇನ್ನು ನಾವು ಓವರಾಲ್ ವ್ಯೂ ನೋಡಿದರೆ ಹೈಯರ್ ಹೈ ಮತ್ತು ಹೈಯರ್ ಲೋ ಸ್ಟ್ರಕ್ಚರ್ ಇನ್ನೂ ಕಂಟಿನ್ಯೂ ಆಗ್ತಿದೆ ಮಾರ್ಕೆಟಲ್ಲಿ. ಟ್ರೆಂಡ್ ಸದ್ಯಕ್ಕೆ ಬುಲ್ಲಿಶ್ ಆಗಿಯೇ ಕಾಣುತ್ತಿದೆ. ಇನ್ನು ನಾವು ಮಂಡೇ ಯಾವ ಥರ ಬುಲ್ಲಿಶ್ಗೆ ಒಂದು ಪ್ಲ್ಯಾನ್ ಮಾಡ್ಬೋದಂದರೆ, ನಿಫ್ಟಿ ಒಂದು 24,280 ಲೆವೆಲ್ ಮೇಲೆ ಮಾರ್ಕೆಟ್ ಹೋಲ್ಡ್ ಆದರೆ ಮೊದಲು ನಾವು 24,350 ರೇಂಜಿಗೆ ಒಂದು ಟಾರ್ಗೆಟ್ ಇಡ್ಬೋದು. ನಂತರ 24,530 ರೇಂಜಿಗೂ ಒಂದು ಟಾರ್ಗೆಟನ್ನು ನಾವು ಕಾಣಬಹುದು. ಇನ್ನು ಬೇರಿಶ್ ಮಾರ್ಕೆಟ್ ನೋಡೋದಿದ್ರೆ, ಒಂದು ವೇಳೆ ಮಾರ್ಕೆಟ್ 24,280 ಲೆವೆಲ್ ಕೆಳಗೆ ಬಂದರೆ ಮೊದಲು ಡಿಮ್ಯಾಂಡ್ ಝೋನನ್ನು ಟೆಸ್ಟ್ ಮಾಡೋ ಸಾಧ್ಯತೆ ತುಂಬ ಹೆಚ್ಚಾಗಿದೆ. ಅದರ ನಂತರ ಅದು ಬ್ರೇಕ್ ಆದರೆ ನಿಫ್ಟಿ ಒಂದು 24,000 ಲೆವೆಲ್ ಕಡೆಗೆ ಒಂದು ತನ್ನ ಪಯಣವನ್ನು ಸ್ಟಾರ್ಟ್ ಮಾಡಬಹುದು. ಇನ್ನು ನಾವು ಈ ವಾರದ ಇಂಪಾರ್ಟೆಂಟ್ Q1 ರಿಸಲ್ಟ್ ಆಗಿರ್ಬೋದು, FIDI ಆ್ಯಕ್ಟಿವಿಟಿ, ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ ಹಾಗೂ ಕ್ರೂಡ್ ಆಯಿಲ್ ಪ್ರೈಸಸ್ ಹೈಕ್ ಆಗಿರೋದು, ಇದೆಲ್ಲ ಈವೆಂಟ್ ಸೆಂಟಿಮೆಂಟಿಂದಾಗಿ ಮಾರ್ಕೆಟ್ಗೆ ಒಂದು ದಿಕ್ಕನ್ನು ಡಿಸೈಡ್ ಮಾಡಬಹುದು. ಸೊ ಅದೇ ರೀತಿ ಹ್ಯೂಜ್ ವಾಲಟಿಲಿಟಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಸೆನ್ಸೆಕ್ಸ್ ಆಗಿರ್ಬೋದು, ಆಲ್ ಕೈಂಡ್ ಆಫ್ ಇಂಡೆಕ್ಸಲ್ಲಿ ಒಂದು ಹ್ಯೂಜ್ ಆದ ವಾಲಟಿಲಿಟಿಯನ್ನು ನಾವು ಕಾಣ್ಬೋದು. ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಟ್ರೇಡರ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಂತಹ ಪ್ರತಿದಿನ ಕನ್ನಡ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ನಾಳೆ ಮತ್ತೆ ಹೊಸ ಮಾರ್ಕೆಟ್ ಅಥವಾ ಹೊಸ ಅಪ್ಡೇಟ್ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.